ನಾನು ಯಾವಾಗ ಕಾಶಿಗೆ ಹೋಗಕ್ ಶುರು ಮಾಡಿದೆ, ಆ ಕಾಲಭೈರವನ ದರ್ಶನ ಮಾಡಿದ್ಮೇಲೆ ಓ ಕಾಲಭೈರವ ಯಾರು, ಅವನೆಲ್ಲ ಕಾಲಗಳನ್ನ ಮೀರಿದಂತವನು, ಕಾಲವೇ ಇಲ್ಲದೆ ಇದ್ದಾಗ ಹುಟ್ಟಿದವನು, ಕಾಲವೇ ಮುಗಿದೋದ್ಮೇಲೂ ಕೂಡ ಜೀವಂತವಾಗಿರುವಂತವನು. ಅಂದ್ರೆ ಅವನು ಕಾಲಾತೀತ. ನಿನ್ಗೆ ದುರಹಂಕಾರ ಅಹಂಕಾರ ಇದ್ದಾಗ ಮನುಷ್ಯ, ದಟ್ ಇಸ್ ವೇರ್ ದಿಸ್ ಕಾಲಭೈರವ ಅವತಾರ ಬರೋದು. ಯಾರು ಅಹಂಕಾರವನ್ನ ಪಡ್ತಾರೋ ಅವ್ರಿಗೆ ತನ್ನ ಜಟೆ ಕಾಲಪಾಶಕ್ಕೆ ಅವನು ಕತ್ತನ್ನ ಕಿತ್ತಾಕಿ ಅವನ ಕಿರುಬೆರಳಲ್ಲೂ ಕೂಡ ಅವನ ಕತ್ತನ್ನ ತಗೊಂಡು ಬಿಸಾಕಿದಾಗ ಬ್ರಹ್ಮಹತ್ಯೆಯನ್ನ ಮಾಡಿದೆ ಅಂತಂದ್ಬಿಟ್ಟು ಅವನಿಗೆ ಆ ಸ್ಕಲ್ನೆ ಕಪಾಳವನ್ನಾಗಿ ಇಟ್ಕೊಂಡು ಅವನೆಲ್ಲ ಕಡೆ ಅದಕ್ಕೆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಓಡಾಡ್ತಾರೆ. ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಹೊಡೆದೋಗುತ್ತೆ. ಅದಾದ್ಮೇಲೆ ಇದೇ ಸರಿಯಾದ ಕ್ಷೇತ್ರ ನನಗೆ, ಅಲ್ಲಿ ನೆಲೆಸ್ತಾರೆ. ಕಾಲಭೈರವ ಅಂದ್ರೆ ಯಾಕಷ್ಟು ಪವರ್ಫುಲ್? ಈ ಕಷ್ಟಕರವಾದದ್ದು ನಿನ್ನ ಕೈಲಿ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ಗೆ ಕೂಡ ಕಾಲಭೈರವನ ಹತ್ರ ಸೊಲ್ಯೂಷನ್ ಇದೆ. ಕಾಲದಲ್ಲಿ ಘೋರವಾಗಿ ಅತೀ ಕತ್ತಲೇನು ಅವನೇ, ಅತೀ ಬೆಳಕು ಅವನೇ. ತುಂಬಾ ಜನ ಋಷಿ ಮುನಿಗಳನ್ನ ನೋಡಿ ಯಾಕೆ ಸಿಟಿಲಿ ಅವ್ರು ನೆಲೆಸಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ 10 ಗಂಟೆ ಆಯ್ತ್ರಿ ನಾನು ಇಲ್ಲಿ ಹೋಗ್ಬೇಕು, 1 ಗಂಟೆ ಆಯ್ತ್ರಿ ಊಟ ಮಾಡ್ಬೇಕು. ನೋ, ಕಾಲವನ್ನ ಮೀರ್ದವನು. ಶಿವನ್ ಪೂಜೆ ಮಾಡೋದು ಸುಲಭ, ಬಟ್ ಕಾಲಭೈರವನ್ ಪೂಜೆ ಮಾಡೋದು ಕಠೋರ ತಪಸ್ಸುಗಳನ್ನೇ ಮಾಡಬೇಕಾಗುತ್ತೆ. ನನ್ನ ಹಸ್ತಗಳಲ್ಲೇ ಪರಮಾತ್ಮ ನೆಲೆಸಿದಾನೆ. ನೀನು ಕೈನ ಒಳ್ಳೇದಕ್ಕೂ ಉಪಯೋಗಿಸಬಹುದು, ಕೆಟ್ಟದಕ್ಕೂ ಉಪಯೋಗಿಸಬಹುದು. ನಿನ್ನ ಕರ್ಮ ಇಲ್ಲಿಂದ ಶುರುವಾಗತ್ತೆ. ಹೆಣ್ಮಕ್ಳು ಕೂಡ ಬತ್ತಿಯನ್ನ ನೋಡಬಾರ್ದು ಅಂತ ಕಣ್ಮುಚ್ಕೊಳ್ಳಿ ಅಂತಾರೆ. ಯಾಕೆಂದ್ರೆ ಅವನು ದಿಗಂಬರನಾಗಿರ್ತಾನೆ. ಅದೇ ನಾನ್ ಮುಚ್ಚಲಿಲ್ಲ, ನಾನು ಹಿಂಗೆ ಕಣ್ಬಿಟ್ಟು ಅಳ್ತಾನೆ ಇದ್ದೆ. ಆ ಎನರ್ಜಿ, ಆ ಡಮರು ಸೌಂಡು, ಆ ಭಸ್ಮಾರತಿ ನಿಮ್ಗೆ ನೋಡಕ್ ಸಿಗೋದೇ ಮಹಾಕಾಳದಲ್ಲಿ. ಯಂ 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 ಯಕ್ಷರೂಪಂ ದಶದಿಶಾ ವಿದಿತಂ ಭೂಮಿ ಕಂಪಾಯಮಾನಂ ಘಂ 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 ಘೋಷ ಘೋಷಂ ಗಗ 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 ಘಟಿತಂ ಗರ್ಜರಂ ಘೋರನಾದಂ. ಕಾಶಿಲಿ ಕಾಲಭೈರವನಿಗೆ ಅಲ್ಲಿ ಮದ್ಯ ಆಫರ್ ಮಾಡ್ತಾರೆ. ಅದು ಸ್ಮಶಾನವಾಸಿಗೆ ಅವನಿಗೆ